ಸೊ ಮೊದ್ಲಿನ ಹುಡುಗರು ನಾವು ಕನ್ನಡ ಮೀಡಿಯಂ ಸಾಲಿ ಹುಡುಗರ ಟೀಚರ್ ಎಲ್ರ ಮಾರ್ಕೆಟ್ನಾಗ ಕಂದ್ರೆ ಎದ್ದೋ ಬಿದ್ದು ಓಡೋಗ್ತಿದ್ವಿ. ಯಾಕಂದ್ರೆ ಎಲ್ರು ಮತ್ತೆ ಹರಿದಿ ಹೋಗಿ ಮಾರ ಮತ್ತೇನು ಪಟ್ನ ಕೇಳಿ ಏನಾರ ಕ್ವಶನ್ ಕೇಳ್ತಾರಂತ ಎದ್ದು ಓಡೋಗ್ತಿದ್ವಿ ನಾವು. ಆದ್ರೆ ಇವತ್ತಿನ ಕಾಲದ ಹುಡುಗರ ಟೀಚರ್ನ ವಾಟ್ಸಪ್ ಗ್ರೂಪ್ನಾಗ ಆ್ಯಡ್ ಮಾಡತ್ತಾರ. ನಾವಂತರೂ ಮುಗಿದ ಹೋತ್ರಿ, ಟೀಚರ್ ಒಂದು ಕಡೆ ನಾವು ಒಂದು ಕಡೆ. ಟೀಚರ್ ಕಂಡ್ರೆ ನಾವು ಗಡ 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 ನಡಕ್ತಿದ್ವಿ. ಯಾಕಂದ್ರೆ ಹೆದರಿಕೆ ಇತ್ತು ಆ ಒಂದು ಮಕ್ಕಳಿಗೆ. ನಮ್ಮ ಕಡೆ ಅಂದ್ರೆ ಹೆದರಿಕೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಇತ್ತು, ಹೆದರಿಕೆದಾಗೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಇವತ್ತಿನ ಜನ್ರೇಷನ್ ಏನಂದ್ರೆ ಹುಡುಗರು ಏನಂದ್ರೆ ಟೀಚರ್ಗೆ ಅಷ್ಟು ವ್ಯಾಲ್ಯೂ ಕೊಡತ್ತಿಲ್ಲ. ಯಾಕೋ ಎಲ್ಲೋ ಒಂದು ಕಡೆ ಮನ್ಯಾಗ ಅವ್ರಿಗೆ ಹೇಳ್ಕೊಡತ್ತಿಲ್ಲ. ಯಾಕಂದ್ರೆ ಟೀಚರ್ ಮೊದ್ಲು ನಮ್ಮವ್ವ ನಮ್ಮ ಅಪ್ಪ ಏನು ಮಾಡ್ತಿದ್ರು ಅಂದ್ರೆ ಏನು ಗದ್ಲಾಗಿದ್ಲ ಮಾಡಿದ್ವಿ, ಏನಾರು ಲಪಡ ಗಿಪಡ ಮಾಡಿದ್ರು ತೋರಿ ಸ್ಕೂಲ್ನಾಗ ನಮ್ಮ ಅವ್ವನ ಕರ್ಸಿದ್ರೆ ನಮ್ಮ ಅಪ್ಪನ ಕರ್ಸಿದ ಕೂಳೆ ನಿಂಗೆ ಮಗ ಹಿಂಗೆ ಮಾಡತ್ತಾರ ಅಂದ್ರೆ ನಮ್ಮವ್ವ ಒಂದೇ ಹೇಳ್ತಿಲ್ಲ ನೋಡ್ರಿ, ಇವಂಗೆ ಇಷ್ಟು ಹೊಡೀರಿ ಆ ಕಟ್ಗಿ ಮುರಿಬೇಕಿಲ್ಲ ಬೆಲ್ಟ್ ಹರಿಬೇಕು ನೋಡ್ರಿ, ಹಂಗೆ ಹೊಡಿ ಅಂತಿದ್ರೆ. ಯಾಕಂದ್ರೆ ನಮ್ಮ ಅವಾಗಿಂದ ನಮ್ಮವ್ವ ಅಂದ್ರೆ ತಲೆ ಹಾಪಾಕಿತ್ತು ನನಗೆ. ಅವ್ರು ಹೊಡೆಯೋದಲ್ರಿ, ಟೀಚರ್ ಹೊಡೆಯೋದಲ್ರಿ, ಮನೆಗೆ ಬಂದ್ಕೊಳ್ಳಿ ನಮ್ಮವ್ವ ಬೆಲ್ಟ್ ಹರೇ ಹೊಡಿಯೋಕ್ಕಿ ನಮ್ಗೆ. ಯಾಕಂದ್ರೆ ಅವಾಗ ಒಂದು ಇತ್ತು ರೀ, ಅದು ಹೆದರಿಕೆ ಇತ್ತು ಮನುಷ್ಯರ್ಗೆ. ಬಿಡು ಮರ ಟೀಚರ್ ಅದರ ತಂದೆ ತಾಯಿ ಅಂತ ಒಂದು ಹೆದರಿಕೆ ಇತ್ತು. ಬಟ್ ಇವತ್ತಿನ ಮಕ್ಕಳಿಗೆಲ್ಲೋ ಒಂದು ಕಡೆ ಅದು ಕಾಣಾಕತ್ತಿಲ್ಲ. ಯಾಕಂದ್ರೆ ಟೀಚರ್ಗಳು ಏನು ಸ್ವಲ್ಪ ಹುಡುಗರು ಮುಟ್ಟಿದ್ರು ಹೋದ್ರಿ, ಅದು ದೊಡ್ಡ ಕಂಪ್ಲೇಂಟ್ ಆಗ್ಬಿಡ್ತೈತಿ. ನಮ್ಮ ಕಾಲದಾಗೆಲ್ಲ ನೋಡ್ರಿ ಹಿಂಗೆ ಇಡ್ತಿದ್ರೆ ಹಿಂಗೆ ಟೇಬಲ್ ಮಂಗಿಡೋರು ರಿಪ್ ಅಂತ ಹೊಡ್ರಿ, ಆ ಹೊಡ್ತಕ್ಕ ಬಿಡುವ ಮರ ಸುಮ್ಮನೆ ಎರ್ಕ್ಲಾಪಾಡ ಮಾಡ್ತೀವಿ, ಸುಮ್ಮನೆ ಹೋಗಿ ಬಿಡುವ ಮರ ಅಂತಿದ್ವು ನಾವು. ಅಂಥದ್ರಾಗ ಇವು ಫಾಲ್ತುಗಿರಿ ಮಾಡ್ತಿದ್ದಿಲ್ರಿ, ಉಡಾಳಿದ್ವಿ ನಾವು, ಇಲ್ಲ ಅನ್ನಂಗಿಲ್ಲ. ಕೆಟ್ಟ ಉಡಾಳ ಅಂದ್ರೆ ಉಡಾಳ, ಬಟ್ ಆ ಲೆವೆಲ್ ಉಡಾಳ ಇದ್ದಿದ್ದಿಲ್ಲ. ಯಾಕಂದ್ರೆ ಹೆದರಿಕೆ ಒಂದಿತ್ತು ರೀ ನಮ್ಗೆ. ಏನು ಮಾಡಿದ್ವಿ ಬಿಡುವ ಮರ ಸರ್ ಹೆಟ್ಟೋದು ಹೋಲಿ ಬಿಡ್ರಿ, ಮನ್ಯಾಗ ಬೆಲ್ಟ್ ಹರಂಗೆ ಹೊಡಿತಿದಾರಲ್ಲ ನಮ್ಮವ್ವ ನಮ್ಮಪ್ಪ ಅಂತರೂ ಬರೀ ಅಂದ್ರೆ ಹೆದರ್ ಬಿಡೋರು ನಾವು. ಯಾಕಂದ್ರೆ ಒಂದು ಆ ಹೆದರಿಕೆ ಇತ್ತು. ಇವತ್ತಿನ ಜನ್ರೇಷನ್ ಹುಡುಗರಿಗೆ ಎಲ್ಲೋ ಒಂದು ಕೂಡ ತಂದೆ ತಾಯಿ ಅಂದರೂ ಅಷ್ಟು ಹೆದರಿಕೆ ಇಲ್ಲ. ಟೀಚರ್ಸ್ಗಳು ಅಂದ್ರೂ ಮುಗಿದು ಹೋದೆ. ಟೀಚರ್ಸ್ ಏನು ಸ್ವಲ್ಪ ಬೈದ್ಬಿಟ್ರೆ ಮುಗಿದು ಹೋಗ್ತದೆ. ಮನ್ಯಾಗ ಬಂದು ಅವ್ವ ನನಗೆ ಮಮ್ಮಿ ನನಗೆ ಹಿಂಗೆ ಟೀಚರ್ ಬೈದ್ರಲ್ಲ ಹಿಂಗೆಲ್ಲ ಹೇಳ್ತಾರೆ. ಬಟ್ ನಮ್ಮ ಕಾಲದಾಗ ಹಂಗೆ ಇದ್ದಿದ್ದಿಲ್ಲ ರೀ. ಯಾಕಂದ್ರೆ ನಾವು 90s ಸೀರೀಸ್ ಹುಡುಗರು, ನಾವು ಗೊತ್ತಲ್ರಿ, ನಾವು ಕನ್ನಡ ಮೀಡಿಯಂ ಸಾಲಿ ಹುಡುಗರು ಹೆದರ್ತಿದ್ವಿ, ಉಡಾಳಿದ್ವಿ ನಾವು, ಇಲ್ಲ ನಂಗಿಲ್ಲ ನೆಕ್ಸ್ಟ್ ಲೆವೆಲ್ ಇದ್ವಿ. ಬಟ್ ಹೆದರಿಕೆ ಅನ್ನೋದು ಭಾಳ ಇತ್ತು ನಮ್ಮ ಕಡೆ. ಯಾಕಂದ್ರೆ ಸರ್ಸ್ ಟೀಚರ್ಸ್ ಅಂದ್ರು ಭಾಳ ಹೆದರ್ತಿದ್ವಿ. ಮಾರ್ಕೆಟ್ನಾಗ ಎಲ್ಲರೂ ಕಂಡ್ರ ಅಂದ್ರೆ ಎದ್ದಾ ಬಿದ್ದು ಓಡೋಗ್ಬಿಡ್ತಿದ್ರು ನಾವು. ಅವ್ರಿಂದ ಮುಂದೆ ಕಂಡ್ರ ಅಂದ್ರೆ ಹಿಂಗೆ ಹಿಂದೆ ಎಲ್ಲರೂ ಸಂಧ್ಯಾಗಿಂದಾಗ ಹೋಗಿ ಓಡೋಗ್ಬಿಡ್ತಿದ್ವಿ ನಾವು. ಹೋಗ್ಲಿ ಬಿಡುವ ಮಾರ ಟೀಚರ್ಗೆ ಅದಕ್ಕೆ ಮತ್ತೆ ಕರೆದ್ರೆ ಮತ್ತೆ ಕ್ವಶನ್ ಕೇಳ್ತಾರೆ, ಮತ್ತೆ ಅಲ್ಲೇ ಆನ್ಸರ್ ಹೇಳ್ಕೊಂಡ್ಬಿಟ್ಟಿರ್ಬೇಕು. ಮೊದಲೇ ನಮ್ಗೆ ನೆಟ್ಟಗೆ ಬರಂಗಿಲ್ಲ ಅಂತಂದು ನಾವು ಹುಡುಗರೆಲ್ಲ ಎದ್ದು ಹೋಗ್ಬಿಡ್ತಿದ್ವಿ. ಉಡಾಳ ಇದ್ವಿ, ಬಟ್ ಶಾಣೆ ಇದ್ವಿ. ಬಟ್ 90s ಸೀರೀಸ್ ಹುಡುಗರು ಅದಾರಲ್ಲ ಅವ್ರಂದ್ರೂ ನೆಕ್ಸ್ಟ್ ಲೆವೆಲ್ ಅದಾರ. ಯಾಕಂದ್ರೆ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕನ್ನಡ ಮೀಡಿಯಂ ಸಾಲಿಯಾಗ ಕಲಿಸ್ತಾರ ನೋಡ್ರಿ. ಅವ್ರನ್ನ ಯಾವ ಸಾಲಿದಾಗೂ ಕಲ್ಸಂಗಿಲ್ಲ. ಕನ್ನಡ ಮೀಡಿಯಂ ಸಾಲಿ ಹುಡುಗರಂತರೂ ಒಂದು ಕಾನ್ಫಿಡೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಯಾಕಂದ್ರೆ ಅವ್ರಿಗೊಂದು ಅದಕ್ಕೆ ಬಂದ್ಬಿಡ್ತಿದ್ರಿ ಆಟೋಮೆಟಿಕ್. ಏನಾಯ್ತ ಮುಂದೆ ನೋಡೋಣ ತುಗೋ ರಿಸ್ಕ್ ತುಗೋರು ಮಾರ ಮುಂದೆ ಬಂದು ನೋಡಕ್ಕೆ ಬರ್ತೈತಿ ತುಗೋ ಅಂತ ಯಾರು ಹೇಳ್ತಾರಲ್ಲ ಕನ್ನಡ ಮೀಡಿಯಂ ಹುಡುಗರ. ಸೊ ಇವ್ರಿಗೆ ಒಂದು ಏನಿರ್ತಂದ್ರೆ ಮೊದ್ಲಿನ ಥರ ಒಂದು ಕಲಿಸ್ಬಿಡ್ತಾರೆ ಟೀಚರ್ಸೇ. ತುಗೋ ಹೋಗಿ ಬಿದ್ದೆ ಉಳ್ಳಾಡ್ತಿದ್ವಿ ರೀ ನಾವು. ಇವತ್ತಿನ ದಿವಸ ಅಂದ್ರು ಏನೆಲ್ಲ ಸಾಟರ್ಡೆ ಸಂಡೇ ಬಂತಂದ್ರೆ ಮುಗಿದು ಹೋಗ್ತದೆ. ಸಾಟರ್ಡೆ ಬಂತಂದ್ರೆ ಬಿಳೆ ಹಾಕೋತಿದ್ವಿ, ಬಿಳೆ ಚಡ್ಡಿ ಬಿಳೆ ಶರ್ಟ್ ಹಾಕೊಂಡು ಹೋಗ್ತಿದ್ವಿ. ಅಂದ್ರೆ ಬೆಳಗ್ಗೆ ಹುಡುಗರು ಹೆಂಗೆ ರೆಡಿ ಆಗಿ ಹೋಗ್ಕನಪ್ಪ ನಮ್ಮ ಮಗ ಅಂತ ಚೊಕ್ಕ ರೆಡಿ ಮಾಡ್ತಿಲ್ಲ ನಮ್ಮವ್ವ. ಬಾಚನ್ಕಿ ಬಾಡಿ ಎಣ್ಣೆ ಹಚ್ಚಿ. ಸೊ ಅಲ್ಲಿ ಹೋಗಿ ಬರೋರಾಗಂತರೂ ಅದು ಬಿಳೆ ಶರ್ಟ್ ಬಿಳೆ ಚಡ್ಡಿ ಅನ್ನೋದು ಪೂರಾ ಕೆಂಪಗಾಗ್ಬಿಡ್ತಿತ್ತು. ನಮ್ಮ ಅವನ ಕಡೆ ಅಂದ್ರು ಬಂದು ಹಚ್ಚಿ ನಿಂತ ಉಗಿತಿದ್ರೆ ಬರೀ ಇದಾತಿಂದ ಬರೀ ಮಣ್ಣಾಗ ಉಳ್ಳಾಡಿ ನೋಡಿಲ್ಲ ಉತ್ತರ ಕನ್ನಡ ಲ್ಯಾಂಗ್ವೇಜ್ ಹೆಂಗೆ ಬರ್ತಾವಂತ. ಯಾಕಂದ್ರೆ ಹಂಗೆ ಬೈಯೋರು ಇದ್ರೆ. ಯಾಕಂದ್ರೆ ಆ ಒಂದು ಹೆದರಿಕೆ ಇತ್ತು, ಮನೆ ಊಟಮ್ನೇ ಒಂದು ಹೆದರಿಕೆ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಇವತ್ತಿನ ಜನ್ರೇಷನ್ ಹುಡುಗರಿಗೆ ಅದು ಇಲ್ಲ ಅಂತ ಅನ್ಸಾತೈತಿ. ಇದು ಹಿಂಗೆ ಹೋದ್ರೆ ಉಪಯೋಗ ಇಲ್ರಿ. ಆ ಒಂದು ಹೆದರಿಕೆ ಮಂದಿಗೆ ಹುಡುಗರಿಗೆ ಕುಂಡಿರ್ಬೇಕು. ಇವತ್ತಿನ ಸ್ವಲ್ಪ ಏನು ಹುಡುಗರಿಗೆ ಯಾಕೋ ಅಂದ್ರೆ ಏನಾತಪ್ಪ ಅಂತಂದವ್ರು ಹುಡುಗರು ಅದಾರ. ಇಂಥದ್ರಾಗ 90s ಹುಡುಗರು ನಾವು. ಸೊ ಒಂದು ಕನ್ನಡ ಮೀಡಿಯಂ ಸಾಲಿ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕನ್ನಡ ಸಾಲಿ ಹುಡುಗರು ಏನಾರ ಕಲ್ತಿದ್ರಂದ್ರೆ ಅವ್ರ ಹಂಗದೇವ್ ನಾವು. ತಗೋರು ಮರ ತಗೋ ಏನಾಕೈತೆ ತಗೋ ಮುಂದೆ ನೋಡೋಣ ತಗೋ ಮುಂದೆ ಬಂದಾಗೈತಲ್ಲ ನೋಡೋಣ ತಗೋ ಅಂತ ಯಾರು ಹೇಳ್ತಾರಲ್ಲ. ಸೊ ಕನ್ನಡ ಮೀಡಿಯಂ ಸಾಲಿ ಹುಡುಗರು ರೀ.